ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು 25ನೇ ವರ್ಷದ ಅವರೆಕಾಯಿ ಮೇಳಕ್ಕೆ ಬಂದಿದೀವಿ. ಇದು ಬಂದು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಗ್ರೌಂಡ್ ಅಲ್ಲಿ ನಡೀತಿದೆ. ನಾವು ಡೈಲಿ ನೋಡ್ಬೋದು ಮನೇಲಿ ಬರೀ ಅವರೆಕಾಳು ಸಾಂಬಾರು, ಬರೀ ಅವರೆಕಾಳು ಉಪ್ಪಿಟ್ಟು ನೋಡ್ಬೋದು. ಇಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂದ್ರೆ ಲೆಕ್ಕನೇ ಇಲ್ಲ. ಏನೇನ್ ಟೇಸ್ಟ್ ಮಾಡಿದೆ ಹೇಗೆ ಅಂತ ನಾನು ಈ ವಿಡಿಯೋಲ್ ಕವರ್ ಮಾಡ್ತೀನಿ. ಕಮ್ ಅಂಡ್ ವಾಚ್. ನಾವು ಅವರೇ ಬೆಳೆ ಚಿತ್ರಾನ್ನ ತಗೊಂಡಿದೀವಿ. ಲೆಟ್ ಮಿ ಟೇಸ್ಟ್. ಏನ್ ತಿಂತಾ ಇದ್ದೀರಾ? ಗೋಬಿ ಮೇಡಮ್. ಮತ್ತೆ ಹೌದಾ, ಹೇಗಿದೆ ಟೇಸ್ಟ್? ಟೇಸ್ಟ್ ಎಲ್ಲ ಚೆನ್ನಾಗಿದೆ ಮೇಡಮ್. ಎಷ್ಟು ಕೊಟ್ರಿ ಗೋಬಿಗೆ? 80 ರೂಪೀಸ್. 80 ರೂಪೀಸ್ ಕೊಟ್ರಾ? ಏನ್ ಅವರೇ ಬೇಳೆ ಸ್ಮೆಲ್ ಬರ್ತಿದೆ ಅಲ್ಲ ನಾರ್ಮಲ್ ಗೋಬಿ ತರ ಫೀಲ್ ಆಗ್ತಿದ್ಯಾ? ಇಲ್ಲ, ಅವರೇ ಬೇಳೆ ಏನ್ ಮಾಡಿದ್ದಾರೆ ಅಂದ್ರೆ ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡಿದ್ದಾರೆ ಅಷ್ಟೇ. ಅದನ್ನೇ ಸಪರೇಟ್ ಆಗಿ ಮಾಡ್ಕೊಂಡಿದ್ದಾರೆ, ಮಿಕ್ಸ್ ಮಾಡಿದ್ದಾರೆ. ಬಟ್ ಕೊಡ್ಬೋದಾ? ವರ್ತಿದ್ಯಾ 80 ರೂಪೀಸ್ಗೆ? ಇದಕ್ಕೆ ವರ್ತಿದೆ. ಗೋಬಿ ವರ್ತಿದೆ. ಹಾ, ಅದು 30 ರೂಪೀಸ್ ಅದು ವರ್ತಿದೆ. ಇನ್ನ ಏನೇನ್ ತಿಂದ್ರಿ? ಇನ್ನೊಂದು ಅದೇ ತವಾ ಪಲಾವ್ ಒಂದು ಕೊಟ್ರು 100 ರೂಪೀಸ್. ಅದು ವರ್ತಿಲ್ಲ. ಅದು ಬಾಸ್ಮತಿ ರೈಸ್ ಹಾಕಿದಾರೆ ಅಷ್ಟೇ. ಬಟ್ ಅದ್ರಲ್ಲಿ ಏನು 100 ರೂಪೀಸ್ ವರ್ತಿಲ್ಲ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಇದೆ ಫಸ್ಟ್ ಟೈಮ್ ಹೇಗೆ? ಆಕ್ಚುಲಿ ಸಜ್ಜನ್ ರಾವ್ ಸರ್ಕಲ್ ಅಲ್ಲಿ ಲಾಸ್ಟ್ ಟೈಮ್ ಬಂದಿದ್ವಿ ನಾವು. ಇಲ್ಲಿಗೆ ಇದೆ ಫಸ್ಟ್ ಟೈಮ್. ಇದು ವರ್ತಿದೆ ಅಂತ ನಿಮ್ಗೆ ಅನಿಸ್ತು? ಥ್ಯಾಂಕ್ ಯು. ನೋಡೋಣ. ಹಾಯ್, ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ಶ್ವೇತಾಂಜಲಿ ಅಂತ. ನಾನು ಪ್ರೊಫೆಷನಲ್ ಪಾಟ್ರಿ ಆರ್ಟಿಸ್ಟ್. ಬೇಸಿಕಲಿ ನಾವು ಕುಂಬಾರ್ ಶೆಟ್ರೆ. ಸೊ ನಾನು ಸ್ವಲ್ಪ ದಿನ ಬೇರೆ ಪ್ರೊಫೆಷನಲ್ ಇದ್ದೆ. ಆಮೇಲೆ ಸ್ವಲ್ಪ ದಿನ ನನ್ನ ಹಸ್ಬೆಂಡ್ ಸಪೋರ್ಟಿಂದ ಇದೇ ಪ್ರೊಫೆಷನ್ ಬೇಕಂತೇಳಿ ಚೂಸ್ ಮಾಡಿಕೊಂಡೆ. ಅದರಲ್ಲೇ ಪಾಟ್ರಿ ಮೇಕರ್ ಆಗಿ ಹಲವಾರು ಕಡೆ ಕಿಡ್ಸಿ ಮತ್ತು ಸಮರ್ ಕ್ಯಾಂಪ್ ಎಲ್ಲ ಇವೆಂಟ್ಗಳನ್ನೆಲ್ಲ ಅಟೆಂಡ್ ಮಾಡಿ ಮಕ್ಕಳಿಗೆ ಪಾಟ್ರಿ ಹೇಳ್ಕೊಡ್ತೀನಿ. ಪ್ಲಸ್ ಈ ಥರ ರೀಸೇಲರ್ ಕೂಡ ಆಗಿ ನಾವು ವರ್ಕ್ ಮಾಡ್ತಿದ್ದೀವಿ. ಇವತ್ತು ನಾವು ಈ 5th or 6th ಡೇ ಅಂದ್ಕೊತೀನಿ. ಇವತ್ತು ಅವರೇ ಮೇಳ ಸಿಲ್ವರ್ ಜುಬ್ಲಿ ನಡೀತಿದೆ. ನಾವು ಕೂಡ ಇಲ್ಲಿ ಪಾಟ್ರಿ ಸ್ಟಾಲ್ ಹಾಕೊಂಡಿದ್ದೀವಿ. ಮೇಕ್ ಇಟ್ ಅಂಡ್ ಟೇಕ್ ಇಟ್ ಅಂತೇಳಿ ಮಕ್ಕಳಿಗೆ ಅವ್ರದೇ ಆಗಿ ಡಿಸೈನ್ಸ್, ಪಿಗಿ ಬ್ಯಾಂಕು, ವಾಸು, ಫ್ಲವರ್ ವಾಸು, ಬೌಲ್ ಎಲ್ಲ ಥರದ್ದು ನಾವು ಮಾಡಿಸ್ತೀವಿ. ತೊಗೊಂಡೋಗ್ಬೋದು ಅವರೇ ಮಾಡಿ. ಸೊ ಇದೆಲ್ಲ ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಪ್ರತಿಯೊಂದು ಮಣ್ಣಿಂದ ಮಾಡಿರುವಂಥದ್ದು, ಯಾವುದು ಕೂಡ ಬೇರೆ ಮಿಕ್ಸ್ ಇಲ್ಲ. ಮತ್ತು ಅದು ಫುಡ್ ಐಟಮ್ಸ್ ಅಂದರೆ ನಾವು ಕುಕ್ ಮಾಡೋದಕ್ಕೆಲ್ಲ ಯೂಸ್ ಮಾಡುವಂಥದ್ದು. ಅದು ಪ್ಯೂರ್ ಮಣ್ಣೆ, ಎಲ್ಲ ಜೇಡಿ ಮಣ್ಣಿಂದನೇ ಮಾಡಿರೋದು. ನಮ್ಮ ಹತ್ರ ಎಲ್ಲ ಏಕೋ ಫ್ರೆಂಡ್ಲಿ, ಹೆಲ್ತ್ ಕಾನ್ಶಿಯಸ್ ಮೇಲೆ ನಾವು ಹೋದಾಗ ಇದು ಯೂಸ್ ಮಾಡುವಂಥ ಐಟಮ್ಸ್ ಕಡೆ ಯಾವುದು ಮಿಕ್ಸ್ ಅಲ್ಲಿ ಇರಲ್ಲ, ಎಲ್ಲ ಜೇಡಿ ಮಣ್ಣಲ್ಲೇ ಮಾಡಿರುವಂಥ ಐಟಮ್ಸ್. ನೀವು ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಬೇಸಿಕ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಎಲ್ಲ ಇದೆ. ಪಾಟ್ರಿ ಎಲ್ಲ ಇದು ವೀಲ್ ವರ್ಕ್ ಬಂದ್ಬಿಟ್ಟು ಅಡ್ವಾನ್ಸ್ ಲೆವೆಲ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ ಲೆವೆಲ್ ಮಕ್ಕಳಿಗೆ ಮಣ್ಣು ಅಂದ್ರೆ ಏನು ಅದ್ರ ಬಗ್ಗೆ ಪರಿಚಯ ಮಾಡಿಸೋದಿರ್ಬೋದು. ಅದರಲ್ಲಿ ಕಾಯಿಲ್ ಮೆಥಡ್, ಪಿಂಚ್ ಮೆಥಡ್, ವೆರೈಟೀಸ್ ಆಫ್ ಇದಿದೆ. ವಿತೌಟ್ ವೀಲ್ ಅಲ್ಲೇ ಮಕ್ಕಳಿಗೆ ಕೆಲವೊಂದು ಬೌಲ್ ಎಲ್ಲ ಮಾಡೋದು ಹೇಳ್ಕೊಡ್ತೀವಿ. ಅದೆಲ್ಲ ಬೇಸಿಕ್ ಮೆಥಡ್ ಆಗುತ್ತೆ. ಇದ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಬಂತು, ಯಾಕೆ ಕಲಿಬೇಕು ಅಂತ? ಅಲ್ಲ, ನಾನು ಹುಡ್ತಾನೆ ಕುಂಬಾರ್ರೆ. ನಾನು ಚಿಕ್ಕವಳಿರುವಾಗೆಲ್ಲ ಚಿಕ್ಕದು ಮಿನಿಯೇಚರ್ಸ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ಅವಾಗ ಇಂಟ್ರೆಸ್ಟ್ ಇರ್ಲಿಲ್ಲ. ಕ್ರಮೇಣ ಹೋಗ್ತಾ ಹೋಗ್ತಾ ನಮಗಿಂತ ಬೇರೆ ಕ್ಯಾಸ್ಟ್ ಅವರೇ ಜಾಸ್ತಿ ಇಂಟ್ರೆಸ್ಟ್ ಕೊಡುವಾಗ ನಾವ್ಯಾಕೆ ಅದ್ರಲ್ಲೇ ನಾವ್ ಇದಾಗ್ಬೋದು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ವರ್ಕ್ ಮಾಡ್ತಾ ಇದನ್ನ ಪ್ರೊಫೆಷನಲ್ ಆಗು ತಗೊಂಡು ಹಾಬಿ ಆಗಿ ಇಟ್ಕೊಂಡಿದ್ದೀನಿ. ಲೈಕ್ ಈ ತರ ಎಲ್ಲಾ ಬೇರೆ ಬೇರೆ ಇವೆಂಟ್ಸ್ ಗೆಲ್ಲ ಹೋಗ್ತಾ ಇರ್ತೀವಿ. ಇವನ್ ಮದ್ವೆಗಳಿಗೆ ಅರಣೆ ಅಂತ ಹೇಳ್ತೀವಿ ನಾವು. ಅದನ್ನ ಮದ್ವೆಗಳೆಲ್ಲ ಕೆಲವೊಂದು ಶಾಸ್ತ್ರದಲ್ಲಿ ನಮ್ಮ ಮಡಿಕೆನ ಯೂಸ್ ಮಾಡೇ ಮಾಡ್ತಾರೆ. ಸೊ ಅದನ್ನು ಕೂಡ ನಾವು ಕಸ್ಟಮೈಸ್ಡ್ ಆಗಿ ಮಾಡ್ಕೊಡ್ತೀವಿ. ಓಕೆ, ತುಂಬಾ ಚೆನ್ನಾಗಿದೆ ನೀವು ಮಾಡ್ತಾ ಇರೋದು ಕೂಡ. ಥ್ಯಾಂಕ್ ಯು ಸೋ ಮಚ್. ನೀವು ಬೇರೆ ಕಡೆ ಎಲ್ಲಾದ್ರೂ ಸ್ಟಾಲ್ ಬೇರೆ ಕಡೆ ರಾಜಾಜಿನಗರ ಉತ್ಸವದಲ್ಲಿ ಹಾಕಿದೆ. ಮತ್ತೆ ಇಲ್ಲಿ ನೆಕ್ಸ್ಟ್ ಸ್ವದೇಶಿ ಮೇಳ ಅಂತಿದೆ. ಕಲಿಬಹುದು, ಬಂದ್ ಕಲಿಬಹುದು. ಆಬ್ವಿಯಸ್ಲಿ ನಮ್ಮಲ್ಲಿರೋ ಕಲೆನ ಬೇರೆಯವ್ರಿಗೆ ಹೇಳ್ಕೊಟ್ರೆ ಅವಾಗ ನಮಗೆ ನಮ್ಮ ಕಲೆಗೆ ಒಂದು ಬೆಲೆ ಸಿಗೋದು. ಸೊ ಹೇಳ್ಕೊಡ್ತೀನಿ, ಅದ್ರಲ್ಲಿ ಏನು ಪ್ರಾಬ್ಲಮ್. ನೆಕ್ಸ್ಟ್ 8th, 9th, 10th, 11th, 12th ಸ್ವದೇಶಿ ಮೇಳ ತುಮಕೂರಲ್ಲಿ ಇದೆ. ಅಲ್ಲೂ ಕೂಡ ನನ್ನ ಸ್ಟಾಲ್ ಇರುತ್ತೆ. ವಿಸಿಟ್ ಮಾಡಿ, ಡೂ ವಿಸಿಟ್ ಅಂಡ್
ಪರ್ಚೇಸ್ ಮಾಡಿ. 8th 9th 10th 8ರಿಂದ 12th ವರೆಗೂ ಇರುತ್ತೆ ಸ್ವದೇಶಿ ಮೇಳ ಗ್ಲಾಸ್ ಹೌಸ್ ಅಲ್ಲಿ ತುಮಕೂರಲ್ಲಿ ಯಾರ್ಯಾರು 5 days ಇರುತ್ತೆ. ತುಮಕೂರಲ್ಲಿ ಇದ್ದೀರೋ ಆ ಸ್ವದೇಶಿ ಮೇಳದಲ್ಲಿ ಪ್ರತಿಯೊಂದು ಕೂಡ ಕರಕುಶಲಕ್ಕೆ ಮಾತ್ರ ಆದ್ಯತೆ. ಈ ಚೈನಾ ಐಟಮ್ಗಾಗ್ಲಿ ಪ್ಲಾಸ್ಟಿಕ್ ಆಗ್ಲಿ ಇನ್ಯಾವುದಕ್ಕೂ ಆದ್ಯತೆ ಇಲ್ಲ. ಇವಾಗ ಪೇಪರ್ ಅಲ್ಲಿ ಯಾವ್ದನ್ನ ಯೂಸ್ ಅಂಡ್ ಥ್ರೋ ಮಾಡೋಂಥದ್ದು ಹಾರ ಮಾಡೋದಿರ್ಬೋದು, ನಮ್ಮ ಕುಂಬಾರಿಕೆದು ಬರೀ ಅದಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಹೊರತು ಬೇರೆದಕ್ಕಿಲ್ಲ. ಸೊ ಅಲ್ಲಿ ನನ್ನ ಸ್ಟಾಲ್ ಇರುತ್ತೆ, ಬನ್ನಿ ಏನ್ ಬೇಕಾದ್ರೂ ತಗೊಳ್ಳಿ, ಡಿಸ್ಕೌಂಟ್ ಅಲ್ಲೂ ಕೊಡೋಣ ಮೇಡಮ್ ಅವ್ರ ಕಡೆಯಿಂದ. ಡೂ ವಿಸಿಟ್, ಎಲ್ಲಾರು ಬನ್ನಿ ವಿಸಿಟ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರೆ. ಯಶು ಮ್ಯಾಮ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮೇಡಮ್ ಚಾನಲ್ ಯಶು ಅಲ್ವಾ, ಯಶು ಅವ್ರದ್ದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಹೇಗ್ ಮಾಡ್ತಾ ಇದ್ದೀರಾ? ನಮ್ದು 30 ಇಯರ್ಸ್ ಇಂದ ಇದೆ ವರ್ಕ್. ನಮ್ ಕುಲ್ ಕಸಬು ಒಂದ್ ಚಿಕ್ಕದ ಏನಾದ್ರು ಒಂದ್ ಮಾಡಿ. ಒಂದು ನಮ್ದು ಕುಲ್ ಕಸಬು ಇದು. ಬೇರೆ ಕಡೆ ನೀವು ಎಲ್ಲಾದ್ರೂ ಶಾಪ್ ಇಟ್ಟಿದ್ದೀರಾ? ಇಲ್ಲ ಮೇಡಮ್, ನಮ್ದು ಇದೆ. ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದ್ 600-800 ಜನಕ್ಕೆ ಕೆಲಸ ಕಳ್ಸಿಕೊಟ್ಟಿದ್ದೀನಿ. ಓಕೆ, ನಿಮ್ದು ಎಲ್ಲಾದ್ರೂ ಶಾಪ್? ಇಲ್ಲ ಇಲ್ಲ, ನಮ್ಗೆ KBC ಇಂದ ವರ್ಷಕ್ಕೊಂದ್ಸತಿ ಟ್ರೈನಿಂಗ್ ಅಂತ ಇರುತ್ತೆ. ಒಂದು 100 ಮೆಂಬರ್ಸ್, ಅದನ್ನ ನಾವು ಹೇಳ್ಕೊಡ್ತೀವಿ. ಅಲ್ಲಿ ಹೋಗಿ ಸರ್ ಮಾಡ್ತಾ ಇದಾರೆ ನೋಡಿ, ಬೌಲ್ ಮಾಡ್ತಾ ಇದಾರೆ. ಬೌಲ್ ಮಾಡ್ತಾ ಇಲ್ಲ, ದೀಪ ಮಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗ್ ಬಂತು ನೋಡಿ. ಯಾರ್ಯಾರು ಕಲಿಬೇಕು ಅನ್ಕೊಂಡಿದೀರಾ ಎಲ್ಲ ಬಂದು ಕಲೀರಿ. ಒಂದು 5 ಸೆಕೆಂಡ್ ಇಂದ 10 ಸೆಕೆಂಡ್ ಆಗಿರ್ಬೋದು. ಹೌದು, ಮಾಡೋದು ತುಂಬಾ ಕಷ್ಟ ಇದೆ. ನಾವು ಅಷ್ಟು ಹೇಳ್ದಂಗೆ ಈಸಿ ಅಂತೂ ಇಲ್ಲ. ಚೆನ್ನಾಗಿದೆ ಅಂದ್ರೆ ಎಕ್ಸ್ಪೀರಿಯನ್ಸ್, ಹೆಲ್ತ್ ಗುಡ್. ಮತ್ತೆ ಮರಳಿ ಹಿಂದಕ್ಕೆ ಹೋಗಿರೋದೆಲ್ಲ ಮುಂದಕ್ಕೆ ಬರ್ತಾ ಇದೆ. ಹೌದು, ಮಣ್ಣಿಂದ ತಗೊಳ್ರಿ, ಮಣ್ಣಿಂದ ಮಾಡ್ರಿ. ಇವಾಗ 15-25 ವರ್ಷ 30 ವರ್ಷದಿಂದ ಇರೋರು BP ಶುಗರ್ ಸ್ಟಾರ್ಟ್ ಆಗ್ತಾ ಇದೆ. ಇದರಿಂದ ಯೂಸ್ ಮಾಡೋದು ಕುಕ್ಕಿಂಗು, ಅಡಿಗೆ ಮಾಡ್ಕೊಂಡು ತಿನ್ನೋದು, ನೀರು ಕುಡಿಯೋದು, ಮಡಕೆ ನೀರು, ಬಾಟ್ಲು ನೀರು, ಮತ್ತೆ ಮೊಸರು ಕಪ್ಪು, ಲೋಟ, ಮತ್ತೆ ಬಟ್ಲು, ಬಿರಿಯಾನಿ ಬೌಲ್, ಇವೆಲ್ಲ ಯೂಸ್ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯ, ಹೆಲ್ತ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದ್ರೊಳಗಡೆ ಎಕ್ಸ್ಕೊಂಡು ಕೊಡೋದಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಮಸಾಲೆ ಪುರಿ, ಬೇಲ್ ಅಂಡ್ ಪಾನಿಪುರಿ ತಗೊಂಡ್ವಿ. ಅಮೇಜಿಂಗ್, ಇಟ್ಸ್ ಅಮೇಜಿಂಗ್. ತುಂಬಾ ಚೆನ್ನಾಗಿ ಅನಿಸಿದೆ. ಹಾನೆಸ್ಟ್ ರಿವ್ಯೂ ಕೊಡ್ಬೇಕು. ಆನೆಸ್ಟ್ ರಿವ್ಯೂನೇ ತುಂಬಾ ಚೆನ್ನಾಗಿದೆ. ಲೈಕ್ ಅವರೆಕಾಯಿದು ಏನಾದ್ರು ಹಾಕಿದಾರಾ? ಹಾಕಿದ್ದಾರೆ. ಎಲ್ಲ ಇದಕ್ಕೆ ಫ್ರೈ ಮಾಡಿ ಹಾಕಿದ್ದಾರೆ. ಪೇ ಮಾಡಿದ್ರಿ? ಇದು 60 rupees ಪರ್ ಪ್ಲೇಟ್. ನಿಮ್ಗೆ ಹೇಗೆ ಅನಿಸ್ತಿದೆ ಮಸಾಲೆ ಪುರಿ? ನಾರ್ಮಲ್ ಮಸಾಲೆ ನಾರ್ಮಲ್ ತರನೇ ಇದೆ, ಬಟ್ ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಓಕೆ, ಬಟ್ ನೋಡಿದಾಗ ಅವರೆಕಾಳು ಇತ್ತು, ಅವರೆಕಾಳು ಇದೆ ಅನ್ನೋ ತರ ಚೆನ್ನಾಗಿ ಅನಿಸಿದೆ. ತಿನ್ಬೋದು ಒನ್ ಟೈಮ್. ಒನ್ ಟೈಮ್ ಅಲ್ಲ, ರೆಗ್ಯುಲರ್ ಆಗೂ ತಿನ್ಬೋದು, ಆ ತರನೇ ಇದೆ. ಸೇಮ್ ಚೆನ್ನಾಗಿದೆ. ನೀವು ಸೇಮ್ ಅದೇನಾ? ಸೇಮ್ ಸೇಮ್. ಅಂತ ನಿಮ್ಮ ಹೆಸರು? ಶ್ರೇಯಸ್ ಅಂತ. ನಿಮ್ಮ ಹೆಸರು? ಸುಮುಖ. ರಾಕೇಶ್ ಅಂತ. ಏನ್ ಇದೇ ಫಸ್ಟ್ ಟೈಮ್ ಬಂದಿದ್ದೀರಾ? ಫಸ್ಟ್ ಟೈಮ್. ಓಕೆ, ಏನ್ ತಗೊಂಡಿದ್ದೀರಾ? ಪಲಾವ್ ತಿಂದ್ರೆ ಪಲಾವ್ ಚೆನ್ನಾಗಿಲ್ಲ. ಚೆನ್ನಾಗಿರ್ಲಿಲ್ವಾ? ಹಾನೆಸ್ಟ್ ರಿವ್ಯೂ. ಬಟ್ ಇದು ಪರವಾಗಿಲ್ಲ, ಓಕೆ ಓಕೆ ಅನಿಸ್ತಿದೆ. ಮನೇಲಿ ಮಾಡಿರೋ ತರ ಯಾವ್ದು ಇಲ್ಲ. ಇದು ಸಾಂಬಾರ್ ಚೆನ್ನಾಗಿದೆ. ಓಕೆ, ಇದು ಚೆನ್ನಾಗಿದೆ. ರಾಗಿ ರೊಟ್ಟಿ ಚೆನ್ನಾಗಿದೆ. ಎಷ್ಟು ಪೇ ಮಾಡಿದ್ರಿ? ಎಷ್ಟು ಪೇ ಮಾಡ್ದ? 60 ಕೊಡ್ಬೋದಾ? ಓಕೆ, ಕೊಡ್ಬೋದು. ಮೋಸ ಇಲ್ಲ. ಮೋಸ ಇಲ್ಲ. ಬಟ್ ಪಲಾವ್ ಮೋಸ. ಟೇಸ್ಟ್ ಮಾಡಿದ್ರಿ? ಪಕೋಡ ತಿಂದೆ. ಹಾ, ಪಕೋಡ ಚೆನ್ನಾಗಿದೆ. ಓಕೆ. ಸ್ವೀಟ್ಸ್ ಹೋಗಿಲ್ಲ, ಸ್ವೀಟ್ಸ್ ಹೋಗ್ಬೇಕು.
ಸ್ವೀಟ್ಸ್ ಹೋಗ್ಬೇಕು ಅಂತ ಇದ್ದೀರಾ? ಕರೆಕ್ಟ್ ಚಾಟ್ ಚೆನ್ನಾಗಿತ್ತು. ಚಾಟ್ ಚೆನ್ನಾಗಿತ್ತ ಎಲ್ಲ? ಒನ್ ಟೈಮ್ ವಿಸಿಟ್ ಮಾಡ್ಬೋದು. ಇದೆ ಫಸ್ಟ್ ಟೈಮ್ ಬಂದಿರೋದಾ ಆರ್ First time, ಲಾಸ್ಟ್ first time. ಇಯರ್ ಬಂದಿದ್ರಾ? ಫಸ್ಟ್ ಟೈಮ್. ಫಸ್ಟ್ ಟೈಮ್ ಬಂದಿದ್ದೀರಾ? ಹಾಯ್, ನಾನೀಗ ಜಸ್ಟ್ ಇವಾಗ ಪಕೋಡ ತಗೊಂಡ್ವಿ, ಭರತ್ ಅಂತ. ಓಕೆ ಮತ್ತೆ ಹೋಳಿಗೆ ತಗೊಂಡ್ವಿ, ಓಕೆ. ಐಸ್ ಕ್ರೀಮ್ ತಗೊಂಡ್ವಿ. ಏನ್ ಅನ್ನಿಸ್ತು? ಓಕೆನಾ ಆರ್ ಇಲ್ಲ, ಚೆನ್ನಾಗಿದೆ. ಕೊಡ್ಬೋದು? ಹೋಳಿಗೆ ಸ್ವಲ್ಪ ಅವರೇಜ್ ಇದೆ, ಹಾ. ಬಟ್ ಇದೆಲ್ಲ ಚೆನ್ನಾಗಿದೆ. ಕ್ರಿಸ್ಪಿ ಐಟಮ್ಸ್ ಜಾಮೂನ್ ಟೇಸ್ಟ್ ಮಾಡಿ ಇಲ್ಲ ಹೇಳಿ ಮಾಡಿಲ್ಲ. ಹೇಗಿದೆ ಅಂತ. ಅವರೆಕಾಳು ಜಾಮೂನ? ಹೌದು. ಓಕೆ. ಎಷ್ಟು ಪೇ ಮಾಡಿದ್ರಿ ಎಲ್ಲದಕ್ಕೂ? ವರ್ತ್ ಇದೆಯಾ ಪೇ ಮಾಡಿದ್ದಕ್ಕೆ? ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇದೆ, ಸ್ವಲ್ಪ ಹೈಕ್ ಇದೆ ಪ್ರೈಸ್. ಸ್ವಲ್ಪ ಜಾಸ್ತಿ ಪ್ರೈಸ್ ಚೆನ್ನಾಗಿದೆ, ಟೇಸ್ಟ್ ಇದೆ. ಟೇಸ್ಟ್ ಇದೆಯಾ? ಅವರೆಕಾಳು ತರ ಟೇಸ್ಟ್ ಇದೆಯಾ? ಇಲ್ಲ, ನಾರ್ಮಲ್ ಸ್ವಲ್ಪ ಅದೇ ಫ್ಲೇವರ್ ಇದೆ, ಸ್ವಲ್ಪ ಅದೇ ಫ್ಲೇವರ್ ಇರೋದು ಚೆನ್ನಾಗಿದೆ. ಸೊ ಒನ್ ಟೈಮ್ ಇದು ಇಯರ್ಲಿ ಒನ್ಸ್ ಅಲ್ವಾ, ಸೊ ಬಂದು ವಿಸಿಟ್ ಮಾಡಿ ಒಂದು ಟೇಸ್ಟ್ ಮಾಡ್ಬೋದು. ಮಾಡ್ಬೋದು. ಖುಷಿ ಇದೆ, ಫ್ರೆಂಡ್ಸ್ ಎಲ್ಲ ಬಂದ್ರೆ definitely. ಒಂದೊಂದ್ ತಿನ್ಕೊಂಡು ಹೋಗ್ಬೋದು Yeah, ಅನ್ನೋ yeah, ತರ. definitely. Okay. ಏನೇನ್ ಸೊ ಹೋಳಿಗೆ ಟ್ರೈ ಮಾಡಿದ್ವಿ, Okay. ತುಂಬಾ ಚೆನ್ನಾಗಿದೆ. ಓಕೆ ನಮ್ಗೆ ಜಿಲೇಬಿ ಜಾಮೂನ್ ಸ್ವೀಟ್ಸ್ ಅಲ್ಲಿ ನಾನು ಯಾವಾಗ್ಲೂ ತಿಂದಿದ್ದಿಲ್ಲ ಅವರೇ ಬೆಳೆಯಿಂದ ಸ್ವೀಟ್ಸ್, Okay. ಸೊ ಅದು ತುಂಬಾ ಇಷ್ಟ ಆಯ್ತು. ಇನ್ನ ವಡೆ ಚೆನ್ನಾಗಿದೆ, ಬೇರೆ ಎಲ್ಲ ಓಕೆ, ಬಟ್ ಒಂದ್ಸರಿ ಟ್ರೈ ಮಾಡೋದಕ್ಕೆ ವಿ ಕ್ಯಾನ್ ಗೋ ಫಾರ್ ಇಟ್. ಮನಿ ಸ್ವಲ್ಪ ಜಾಸ್ತಿ ಇದೆಯಾ? ಲೈಕ್ ಓಕೆ, ರೀಸನೇಬಲ್. ಕೆಲವು ಐಟಮ್ಸ್ ರೀಸನೇಬಲ್ ಇದೆ, ಕೆಲವು ಐಟಮ್ಸ್ ಸ್ವಲ್ಪ ಕಾಸ್ಟ್ಲಿ ಅನ್ಸ್ತು. ಬಟ್ ನೀವು ತಿಂದಿದ್ದೆಲ್ಲ ಚೆನ್ನಾಗಿತ್ತು. ನಾವ್ ತಿಂದಿದ್ದೆಲ್ಲ ಆಲ್ಮೋಸ್ಟ್ ಚೆನ್ನಾಗಿತ್ತು, ಬಟ್ ಮೇನ್ ಇವಾಗ ಐಟಮ್ ಏನೇನ್ ಜಿಲೇಬಿ. ತಿಂದ್ರಿ? ಇವಾಗ ವಡೆ ತಿಂತಿದೀನಿ ಅಂಡ್ ಹೋಳಿಗೆ ತಿಂತೀನಿ, ಚೆನ್ನಾಗಿದೆ. ಅವರೆಕಾಳು ತರ ಫ್ಲೇವರ್ ಇದೆಯಾ? ಏನು ಫ್ಲೇವರ್ ಇಲ್ಲ, ನಾರ್ಮಲ್ ತರಾನೇ ಇದೆ, ಬಟ್ ಅದು ಟೇಸ್ಟ್ ಸ್ವಲ್ಪ ವೇರಿಯೇಷನ್ ಗೊತ್ತಾಗುತ್ತೆ. ಎಸ್ಪೆಷಲಿ ವಡೆ ಎಲ್ಲ ಫ್ರೈ ಆಗುತ್ತಲ್ವಾ, ಸೊ ಚೆನ್ನಾಗಿರುತ್ತೆ. ಕ್ರಿಸ್ಪಿ ಕ್ರಿಸ್ಪಿ. ಚೆನ್ನಾಗಿದೆ. ತಿಂದಿದ್ದು ಇಷ್ಟೇ ತಿಂದಿದ್ದು. ಸೊ ಆಮೇಲೆ ನೋಡ್ಬೇಕಿನ್ನು ಏನಾದ್ರು ಇದ್ರೆ ಟ್ರೈ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು. ಹೇಗಿದ್ದೀರಾ? ಗುಡ್ ಗುಡ್. ಹೇಗಿದೆ ಅವರೆಕಾಯಿ ಮೇಳ? ಫಸ್ಟ್ ಟೈಮ್ ಈಗ ಬರ್ತಾ, ಹೌದು ಫಸ್ಟ್ ಟೈಮ್ ಬಂದಿದ್ದು. ಹಾ, ಏನೇನ್ ಟೇಸ್ಟ್ ಮಾಡಿದ್ರಿ? ಈಗ ಬರ್ತಾ ಇದೀವಿ. ಈಗ ನಡ್ಕೊಂಡು ನೋಡಿದ್ರಿ ಬರ್ತಾ ಏನ್ ಇದ್ದೀರಾ? ಏನ್ ಕತೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿದ್ರಿ ಇಷ್ಟೊಂದು ತುಂಬಾ ಜನ ಇದ್ದಾರೆ ಬಹಳ ಅಂತ. ಜನಕ್ಕಿಂತ ಎಷ್ಟು ವೆರೈಟೀಸ್ ಇದೆ ಅಂದ್ರೆ ಗೊತ್ತಿರ್ಲಿಲ್ಲ. ಆಂಟಿ ವೆರೈಟೀಸ್ ಯಾವ್ದು ಮಾಡ್ಕೊಟ್ಟಿಲ್ಲ ಮನೇಲಿ. ಅವರೆಕಾಳು ಉಪ್ಪಿಟ್ಟು, ಉಪ್ಪಿಟ್ಟು, ಅವರೆಕಾಳು ರೊಟ್ಟಿ, ಮಾಮೂಲು. ಓಕೆ. ಮಾಮೂಲು ಬೇರೆದೆಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಅವರೆಕಾಳು ಜಾಮೂನು, ಅವರೆಕಾಳು ಪಾಯಸ, ಹೌದು, ಬಹಳ ಇಂಟ್ರೆಸ್ಟಿಂಗ್. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನಿಜ ಹೇಳ್ಬೇಕು. ನಿಜಾನೇ. ನನಗೆ ನಿನ್ನೆ ದೋಸೆ ಬೆಂದೇ ಇರ್ಲಿಲ್ಲ. ನಾನು ಇನ್ನ ತಿಂದೇ ಇಲ್ಲ ದೋಸೆ. ಟೇಸ್ಟ್ ಮಾಡಿ. ಈರುಳ್ಳಿ ದೋಸೆನೇ ಚೆನ್ನಾಗಿರುತ್ತಾ? ಆಚೆ ಕಡೆ ಈ ದೋಸೆ ಚೆನ್ನಾಗಿದ್ಯಾ? ಸುಮಾರಾಗಿದೆ. 90 ರೂಪಾಯಿ ಕೊಡೋ ತರ ಇಲ್ಲ. ಇದಂತೂ ಇಲ್ವೇ ಇಲ್ಲ, 60 ರೂಪಾಯಿ ಇದು 5 ಪಡ್ಡು ಕೊಟ್ಟವ್ರೆ. 60 ರೂಪಾಯಿ ಕೊಡೋ ತರ ಇದೆ. ಅದೇ ಒಂದ್ಸಲ ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟು ಟ್ರೈ ಮಾಡ್ಬೋದು, ಎಂಜಾಯ್ ಲಾಸ್ಟ್ ಇಯರ್ ಮಾಡಕ್ಕೆ ಬಂದಿದ್ವಿ, ಅಂತ. ಅದಕ್ಕೆ ಲಾಸ್ಟ್ ಇಯರ್ ಬಂದಿದ್ರ? ಹಾಗಾಗಿ ಈ ಇಯರ್ ಬಂದಿದ್ದೀರಾ ಅಂದ್ರೆ ಚೆನ್ನಾಗಿರ್ಬೇಕಲ್ವಾ? ಲಾಸ್ಟ್ ಇಯರ್ ಜಿಲೇಬಿ ತಿನ್ಕೊಂಡು ಹೋಗಿದ್ವಿ, ಚೆನ್ನಾಗಿತ್ತು, ಅದಕ್ಕೆ ಈ ಇಯರ್ ಬಂದಿದೆ. ದೋಸೆ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ. ಪರವಾಗಿಲ್ಲ. Okay, ಓಕೆ ಓಕೆ. 5ನೇ ವರ್ಷದ ಸಂಭ್ರಮದಲ್ಲಿ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ವತಿಯಿಂದ ಗೌರವದ ಅಭಿನಂದನೆಯನ್ನ ಸೂಚಿಸ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳೆ ಮುಖೇನ ಇವತ್ತಿನ ವ್ಲಾಗ್ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಆಲ್, ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.